ಗದಗ ಜಿಲ್ಲೆಯಲ್ಲಿರುವ ಸಬರಮತಿ ಆಶ್ರಮವು ಮೂಲ ಅಹಮದಾಬಾದ್ನ ಸಬರಮತಿ ಆಶ್ರಮದ ಮಾದರಿಯಲ್ಲಿ ಗದಗದಲ್ಲಿರುವ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ನಾಗಾವಿ ಕ್ಯಾಂಪಸ್ನಲ್ಲಿ ನಿರ್ಮಿಸಲಾಗಿದೆ. ಇದರ ಉದ್ದೇಶ ಗಾಂಧಿಯ ಆದರ್ಶಗಳು ಮತ್ತು ಗಾಂಧಿಯ ತತ್ವಗಳನ್ನು ಯುವಕರಿಗೆ ಪರಿಚಯಿಸುವುದಾಗಿದೆ. ಈ ಆಶ್ರಮದಲ್ಲಿ ಪ್ರಾರ್ಥನಾ ಹಾಲ್, ಗಾಂಧಿ ಕಸ್ತೂರ್ಬಾ ಮಂದಿರ, ಚರಕ ಮಂದಿರ, ಪುಸ್ತಕಾಲಯ, ನಯಿ ತಾಲೀಮ್ ಮನೆ ಮತ್ತು ಗಾಂಧಿಗೆ ಸಂಬಂಧಿಸಿದ ಪ್ರತಿಮೆಗಳು ಇವೆ. ಈ ಆಶ್ರಮದ ವಿನ್ಯಾಸ ಮೂಲ ಸಬರಮತಿ ಆಶ್ರಮದ ವಿನ್ಯಾಸವನ್ನು ಅನುಸರಿಸುತ್ತದೆ. ಇದು ಪರಿಸರ ಸ್ನೇಹಿಯಾಗಿ ನಿರ್ಮಿಸಲ್ಪಟ್ಟಿದ್ದು, ಸೌರ ಫಲಕಗಳು ಮತ್ತು ಮಳೆನೀರು ಸಂಗ್ರಹಣಾ ವ್ಯವಸ್ಥೆಯನ್ನು ಹೊಂದಿದೆ. ಈ ಆಶ್ರಮವನ್ನು 1920 ನವೆಂಬರ್ 11ರಂದು ಗದಗಕ್ಕೆ ಗಾಂಧೀಜಿ ಭೇಟಿ ನೀಡಿದುದನ್ನು ಸ್ಮರಿಸುವ ಉದ್ದೇಶದಿಂದ 2020ರ ವೇಳೆಗೆ ಸ್ಥಾಪಿಸಲಾಯಿತು. ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಗಾಂಧಿಯನ್ ವಿಚಾರಧಾರೆಗಳಿಗೆ ಸಂಬಂಧಿಸಿದ ಕಾರ್ಯಾಗಾರಗಳು, ಶಿಕ್ಷಣ ಶಿಬಿರಗಳು, ಶಾಂತಿ ಮತ್ತು ಸ್ವಚ್ಛತಾ ಅಭಿಯಾನಗಳಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಇದರ ಮೂಲಕ ಯುವಜನರಲ್ಲಿ ಗಾಂಧಿಯ ಸತ್ಯ, ಅಹಿಂಸಾ ಮತ್ತು ಸ್ವಯಂ ಪ್ರೇರಣೆಯ ತತ್ವಗಳನ್ನು ಬೆಳೆಸುವ ಪ್ರಯತ್ನ ಮಾಡಲಾಗುತ್ತದೆ.